ಹೆಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಹೀಗಿತ್ತು ಲಾಸ್ಟ್ 2 ಎಪಿಸೋಡ್ಸ್. ನಮ್ಮ ನಿತ್ಯಗೆ ನಿಜವಾದ ಕಲಾವಿದ ಯಾರು ಅಂತ ಗೊತ್ತಾಯಿತು. ಲಾವಣ್ಯನೇ ಎಲ್ಲ ಬಾಯ್ಬಿಟ್ಟಿದ್ದಾಳೆ. ಸೊ ಇವಾಗ ಅವಳೇ ಭಯದಿಂದ ಸಾಯ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಕಲಾವಿದನಿಗೂ ಪಾರಿಜಾತ ಯಾರು ಅಂತ ಈ ಎಪಿಸೋಡಲ್ಲಿ ಗೊತ್ತಾಗುತ್ತಾ? ಅದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಫುಲ್ ಎಪಿಸೋಡ್ನ ಹೋಗಿ ನೋಡ್ಕೊಂಡು ಬನ್ನಿ. ನೀನೇನಾ ಅವಳು? ಹೇಗಾದರೂ ಸರಿ ಶರತ್ಗೆ ಸತ್ಯದ ಸುಳ್ಳು ಕೊಡೋದಕ್ಕೆ ಒದ್ದಾಡ್ತಾ ಇದ್ಲು ನಿತ್ಯ. ಶರತ್ ಲ್ಯಾಪ್ಟಾಪ್ ಹಿಡಿದು ಸೋಫಾ ಮೇಲೆ ಕುಳಿತು ಏನೋ ವರ್ಕ್ ಮಾಡ್ತಾ ಇದ್ದ. ನಿತ್ಯ ಅವನನ್ನು ನೋಡ್ತಾ ನಿಂತಿದ್ಲು. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್ ಅವಳಿರೋ ಕಡೆ ಹುಡುಕಿ ಬಂದ. ನಿತ್ಯ, ಪುಟಾಣಿ, ನಾನು ಇಲ್ಲೇ ಇದ್ದೀನಿ, ಯಾಕೆ ಹೀಗೆ ಹೋಗ್ತಾ ಇದೆಯಾ? ಏನು ಬೇಕು ನಿನಗೆ? ಪುಟಾಣಿ, ಹೋಗು, ನಿನ್ನ ಜೊತೆ ಮಾತಾಡಿಸ್ಬೇಡ ನನ್ನ. ನಿತ್ಯ, ಯಾಕೋ ಕಂದ, ನಾನು ಏನು ಮಾಡಿದೆ? ನನ್ನ ಪುಟಾಣಿ ನನ್ನ ಜೊತೆ ಬಿಡೋ ಅಂಥದ್ದು. ಶರತ್ ಇಬ್ಬರನ್ನು ನೋಡಿ ಹಾಗೆ ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ದ. ಪುಟಾಣಿ ಚಿರು, ಮತ್ತೆ ನೀನು ನನಗೆ ಕತೆ ಹೇಳಿ ನಿದ್ದೆ ಮಾಡಿಸ್ತಾನೇ ಇಲ್ಲ, ನಂಗೆ ಬೋರ್ ಆಗ್ತಿದೆ. ನಿತ್ಯ, ಕತೆನಾ? ಏನು ಕತೆ ಹೇಳಿ? ಸರಿ ಬಾ ಅಂತ ಶರತ್ನ ಆಪೋಸಿಟ್ನಲ್ಲಿ ಕುಳಿತುಕೊಂಡು ಪುಟಾಣಿ ಕತೆ ಶುರು ಮಾಡೋಣ ಅಂತ ಶರತ್ನ ನೋಡಿದ್ಲು. ಮತ್ತೆ ಶುರು ಮಾಡಿದ್ಲು. ಪುಟಾಣಿ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಪುಟಾಣಿ, ಚಿರು, ರಾಜ ಅಂದರೆ ಶರತ್ ಮಾಮ ಥರ ಇರ್ತಾರಾ ನೋಡೋದಕ್ಕೆ? ನಿತ್ಯ ಮನಸ್ಸಲ್ಲೇ, ನನ್ನ ಮನಸ್ಸು ಅನ್ನೋ ಸಾಮ್ರಾಜ್ಯಕ್ಕೆ ಅವರೇ ರಾಜ ಪುಟಾಣಿ ಅಂತ ನಗ್ತಾ, ಹೌದು ಪುಟಾಣಿ ಅಂದ್ಲು. ಶರತ್ ಕೇಳಿಸ್ಕೊತಾ ಕೂತಿದ್ದ. ನಿತ್ಯ ಆ ರಾಜನ್ನ ಕಂಡ್ರೆ ರಾಣಿಗೆ ತುಂಬ ಇಷ್ಟ ಇತ್ತು. ಆ ರಾಣಿ ಅಂದರೂ ಆ ರಾಜನಿಗೆ ತುಂಬ ಇಷ್ಟ ಇತ್ತು. ಚಿರು, ರಾಣಿ ಅಂದರೆ ನಿನ್ನ ಹಾಗೆ ಇದ್ರಾ? ನಿತ್ಯ ನಗ್ತಾ, ಹೌದು ಅಂತ ತಲೆ ಆಡಿಸ್ತಾ, ಇಬ್ಬರು ಕೂಡ ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರಾಣ ಅನ್ನೋ ಹಾಗೆ ಪ್ರೀತಿ ಇದ್ದಾಗ ಒಂದು ಸಲ ಏನಾಯಿತು ಗೊತ್ತಾ? ಶರತ್ ಅವಳನ್ನೇ ನೋಡ್ತಾನೆ. ಚಿರು, ಏನಾಯಿತು ನಿತ್ಯ ಡಾರ್ಲಿಂಗ್? ನಿತ್ಯ, ರಾಣಿ ಮಾಡೋ ಪಾಯಸ ಅಂದರೆ ಆ ರಾಜಂಗೆ ತುಂಬ ಇಷ್ಟ ಇತ್ತು. ಆ ರಾಣಿ ಪ್ರೀತಿಯಿಂದ ತನ್ನ ರಾಜನಿಗೆ ಪಾಯಸ ಮಾಡಿದ್ಲು. ಅದನ್ನು ಎಲ್ಲಿಂದಲೂ ಬಂದ ಒಬ್ಬಳು ಮಂತ್ರೆ ನೋಡಿದ್ಲು. ಚಿರು, ಮಂತ್ರೆ ಅಂದರೆ ಡಬ್ಬ ಆಂಟಿ ಥರನಾ? ನಿತ್ಯ ಶರತ್ನ ನೋಡಿ, ಆ ಮಂತ್ರೆ ರಾಣಿ ರಾಜನ್ನ ಪ್ರೀತಿ ಮಾಡೋದು ಸಹಿಸ್ಕೊಳ್ದೆ ದ್ವೇಷ ಸಾಧಿಸೋಕೆ ಕಾಯ್ತಾ ಇದ್ದಾಗ ಅವಳಿಗೆ ಸಿಕ್ಕಿದ್ದು ರಾಣಿ ಮಾಡಿದ ಪ್ರೀತಿ ಪಾಯಸ. ಪುಟಾಣಿ, ಪಾಯಸದಲ್ಲಿ ಹಲ್ಲಿ ಹಾಕ್ಬಿಟ್ಲಾ ಅಲ್ವಾ ಅಂತ ನಗ್ತಾ ಕೇಳುತ್ತೆ. ನಿತ್ಯ, ಹಲ್ಲಿ ಹಾಕಲಿಲ್ಲ ಪುಟಾಣಿ, ರಾಣಿ ಮಾಡಿದ ಪಾಯಸನ ನಾನೇ ಮಾಡಿದೆ ಅಂತ ರಾಜನ ಹತ್ರ ಸುಳ್ಳು ಹೇಳಿದ್ಲು ಮಂತ್ರೆ. ಶರತ್ನ ನೋಡಿ, ಪಾಪ ರಾಜ ಮಂತ್ರೆನೇ ರಾಣಿ ಅಂತ ನಂಬಿಟ್ಟ. ಪುಟಾಣಿ, ಹೌದಾ? ಛೇ, ಪಾಪ ರಾಣಿ. ರಾಜ ಕೇಳದೇ ಇಲ್ವಾ ರಾಣಿನ? ಶರತ್ ಅವಳನ್ನ ನೋಡಿ, ರಾಣಿ ಕೊಟ್ಟರೆ ಏನು, ಮಂತ್ರೆ ಕೊಟ್ಟರೆ ಏನು, ಆ ಪಾಯಸ ಪ್ರೀತಿಯಿಂದ ರಾಜನಿಗೆ ತಾನೇ ಮಾಡಿದ್ದು, ಅದು ರಾಜನಿಗೆ ಸೇರಿತು ತಾನೇ ಅಂದ. ನಿತ್ಯ, ಅಯ್ಯೋ ದೇವ್ರೆ, ಶರತ್ ಸರ್ಗೆ ನಾನು ಹೇಳಿದ್ದು ನಮ್ಮ ಕಥೆನೇ ಅಂತ ಅರ್ಥ ಆಗ್ತಿಲ್ವಲ್ಲ, ಇನ್ನು ನಾನೇ ಪಾರಿಜಾತ ಅಂತ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಅಂದ್ಕೊಂಡು ಏನು ಮಾತಾಡದೆ ಬೇಸರದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಮ್ಮ ದಟ್ಟ ಶರತ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಪುಟಾಣಿ, ಮಾಮ, ನಿತ್ಯ ಡಾರ್ಲಿಂಗ್ ಯಾಕೆ ಬೈದೆ? ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ಲು, ನೀನು ಹಾಳು ಮಾಡಿದ್ದು ಅಂತೂ. ಶರತ್, ನಾನು ಎಲ್ಲೋ ಬೈದೆ ಅವಳನ್ನು, ಸರಿ ಹೋಗಿ ರೂಮ್ನಲ್ಲಿರ್ತಾಳೆ. ಮತ್ತೆ ಮನಸ್ಸಲ್ಲಿ, ಇವಳಿಗೆ ಏನಾಯಿತು, ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆದ್ಲಲ್ಲ. ನಿತ್ಯ ತನ್ನ ರೂಮ್ನಲ್ಲಿ ಅಳ್ತಾ ಕೂತಿದ್ಲು. ರಾಧಾ ಅಲ್ಲಿಗೆ ಬರ್ತಾಳೆ. ನಿತ್ಯ ಅಳೋದು ನೋಡಿ ಹತ್ರ ಬರ್ತಾಳೆ. ನಿತ್ಯ ರಾಧಾನ ನೋಡಿ ಕಣ್ಣೀರು ಒರೆಸ್ಕೊಂಡು, ರಾಧಕ್ಕ ಏನಾದರೂ ಬೇಕಿತ್ತಾ ಅಂದ್ಲು. ರಾಧಾ ನಿತ್ಯನ ನೋಡ್ತಾ, ನೋವಲ್ಲೂ ಎಷ್ಟು ಕೇರ್ ಮಾಡ್ತೀಯ ನಿತ್ಯ,
ನೀನು ಅಳೋದು ನಾನು ನೋಡಿದೆ. ಇನ್ನೂ ನಿನ್ನ ಕಣ್ಣೀರಿಗೆ ಕೊನೆ ಇಲ್ವಾ ಅಂದ್ಲು. ರಾಧಾ ಹಾಗೆ ಕೇಳಿದ ತಕ್ಷಣ ನಿತ್ಯ ರಾಧಾನ ಗಟ್ಟಿಯಾಗಿ ತಪ್ಕೊಂಡು ಹೇಳ್ತಾಳೆ. ರಾಧಕ್ಕ, ನಾನು ಏನು ಪಾಪ ಮಾಡಿದ್ದೆ ಅಂತ ನನಗೆ ಹೀಗೆಲ್ಲ ಆಗ್ತಾಯಿದೆ. ನಾನು ಅತಿಯಾಗಿ ಪ್ರೀತಿಸಿದ್ದು ಯಾವುದು ನನ್ನ ಪಾಲಿಗೆ ಸಿಗೋದೇ ಇಲ್ಲ. ರಾಧಾ, ಅಯ್ಯೋ ಹುಚ್ಚಿ, ಅಷ್ಟಕ್ಕೆ ಯಾರಾದರೂ ಅಳ್ತಾರಾ? ನೋಡು, ನೀನು ಅವತ್ತೇ ಹೇಳಿದೆ ತಾನೇ ತಾಳ್ಮೆಯಿಂದ ಕಾಯ್ತೀನಿ ಅಂತ. ಇವಾಗ ಯಾಕೆ ಭರವಸೆ ಕಳ್ಕೊತಾ ಇದೆಯಾ? ನಿನ್ನ ಮನಸ್ಸು ಶುದ್ಧವಾಗಿದೆ. ಲೇಟ್ ಆಗ್ಬೋದು, ಆದರೆ ಒಳ್ಳೆಯದೇ ಆಗುತ್ತೆ. ಧೈರ್ಯವಾಗಿರು ಅಂದರು. ನಿತ್ಯ ಕಣ್ಣೀರೊರೆಸ್ಕೊಂಡು, ಹೌದು ಅಕ್ಕ, ನಾನು ನನ್ನ ಪ್ರೀತಿ ಸಿಗೋ ತನಕ ಹೋರಾಡ್ತೀನಿ ಅಂದ್ಲು. ರಾಧಾ, ದ್ಯಾಟ್ಸ್ ದ ಸ್ಪಿರಿಟ್. ನೋಡ್ದಾ, ಇದು ನಮ್ಮ ನಿತ್ಯ ಅಂದರೆ. ಬಾ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ, ಎಲ್ಲ ಸರಿ ಹೋಗುತ್ತೆ. ನಿತ್ಯ, ಆದರೆ ಅಕ್ಕ, ನೀವು ಈ ಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಹೋಗೋದು? ರಾಧಾ, ಏನೂ ಆಗಲ್ಲ ನಿತ್ಯ, ವಾಕ್ ಮಾಡಿದಾಗ ಆಗುತ್ತೆ. ಎಲ್ಲೇ ಗಣಪತಿ ಟೆಂಪಲ್ ತಾನೇ, ಹೋಗಿ ಬರೋಣ, ಏನೂ ಭಯ ಪಡಬೇಡಪ್ಪ ಅಂತ ಕರ್ಕೊಂಡು ಹೋದರು. ರಾತ್ರಿ ಆಗಿತ್ತು. ನಿತ್ಯ ಸೀಕ್ರೆಟ್ ರೂಮ್ನ ಒಳಗೆ ಬಂದು ಲೈಟ್ಸ್ ಆಫ್ ಮಾಡಿಕೊಂಡೇ ನೋಡ್ತಾ ಏನೋ ಯೋಚಿಸ್ತಾ ಹಾಗೆ ಸುಮ್ಮನೆ ನಿಂತಿದ್ಲು. ಶರತ್ ಅಲ್ಲಿಗೆ ಬರ್ತಾನೆ. ಡೋರ್ ಓಪನ್ ಇರೋದು ನೋಡಿ, ಓ, ಪಾರಿಜಾತ ಇಲ್ಲೇ ಇದ್ದಾಳೆ ಅನಿಸುತ್ತೆ ಅಂದ್ಕೊಂಡು ಒಳಗೆ ಬಂದ. ಲೈಟ್ಸ್ ಆನ್ ಇಲ್ಲದ ಕಾರಣ ನಿತ್ಯ ಅಲ್ಲಿ ನಿಂತಿರೋದು ನೋಡಿ ಶರತ್ ಹಿಂದೆಯಿಂದ ತಪ್ಕೊಂಡ. ನಿತ್ಯ ಗಾಬರಿಯಿಂದ ಕಿರ್ಚೋಕೆ ಅಂದ್ಲು. ಅಷ್ಟರಲ್ಲಿ ಶರತ್ ಅವಳು ಬಾಯಿ ಮುಚ್ಚಿ, ಹೇಯ್ ಪಾರಿಜಾತ, ನಾನೇ, ಹೆದರ್ಕೋಬೇಡ, ನಾವಿಬ್ಬರು ಯಾವಾಗಲೂ ಹೀಗೆ ಜೊತೆಯಾಗಿರಬೇಕು. ನಿನ್ನ ಆಸೆನೂ ಅದೇ ಅಲ್ವಾ? ನನಗೆ ಗೊತ್ತು, ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆಯೋ ನಿನ್ನ ಮನಸ್ಸಲ್ಲೂ ಅದೇ ಓಡ್ತಾ ಇದೆ. ನಿತ್ಯ ಹಾಗೆ ನಿಂತಿದ್ಲು. ಶರತ್, ಪಾರಿಜಾತ ಯಾಕೇನೂ ಮಾತಾಡ್ತಾ ಇಲ್ಲ ಅಂತ ಲೈಟ್ಸ್ ಆನ್ ಮಾಡ್ತಾನೆ. ಅದು ನಿತ್ಯ. ಶರತ್ ಆಶ್ಚರ್ಯದಲ್ಲಿ, ನಿತ್ಯ, ನೀನಿಲ್ಲಿ ಏನು ಮಾಡ್ತಾ ಇದೆಯಾ? ನಿತ್ಯ, ನಾನೇ ಸರ್, ಗಟ್ಟಿಯಾಗಿ ತಪ್ಕೊಂಡು, ನಾನೇ ನಿಮ್ಮ ಪಾರಿಜಾತ ಸರ್. ನಿಮಗೆ ಗೊತ್ತಾ, ನೀವೇ ನನ್ನ ಕಲಾವಿದ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿಪಟ್ಟೆ. ನಿಜವಾಗ್ಲೂ ನಾನೇ ನಿಮ್ಮ ಪಾರಿಜಾತ. ನಿಮ್ಮ ಮನಸ್ಸಲ್ಲಿ ಹುಟ್ಟಿರೋ ಪ್ರೀತಿ ನಂದು ಸರ್. ನಿಮ್ಮ ಮನಸ್ಸಲ್ಲಿರೋ ನಿಜವಾದ ಪಾರಿಜಾತ ನಾನೇ. ಶರತ್, ಹೌದು ನಿತ್ಯ, ನನಗೂ ಒಂದೊಂದು ಸಲ ಹಾಗೆ ಅನಿಸುತ್ತೆ. ನಿತ್ಯ ಎರಡು ಕೆನ್ನೆ ಹಿಡಿದು, ನೀನೇ ನನ್ನ ಪಾರಿಜಾತ ಅಂತ. ನೀನೇನಾ ಅವಳು? ನನ್ನ ಭಾವನೆಗಳಿಗೆ ಸಾವಿರಾರು ಬಣ್ಣದ ರೆಕ್ಕೆ ಕಟ್ಟಿತ್ತು. ಮನಸ್ಸು ತುಂಬ ಪಾರಿಜಾತ ಅನ್ನೋ ಹುಚ್ಚು ಪ್ರೀತಿ ಊಟ ಹಾಕಿ ಕುಂತರು ನಿಂತರು ಪಾರಿಜಾತ ಅನ್ನೋ ಜಪ ಮಾಡೋ ಹಾಗೆ ಮಾಡಿದ್ದು ನೀನೇ ಅಂತ. ಆದರೆ ನನ್ನ ಮೈಂಡ್ಸೆಟ್ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಲಾವಣ್ಯನ ಪಾರಿಜಾತ ಅನಿಸುತ್ತೆ. ಯಾಕೆ ಹಾಗೆ ಅಂದ? ಕೋಪದಲ್ಲಿ, ಯಾಕೆ ಪಾರಿಜಾತನ ಹುಡುಕ್ತಾ ಇದ್ದೆ, ನಿಮಗೆ ತಕ್ಷಣ ಸಿಗ್ದವಳೆ ಪಾರಿಜಾತ ಅಂತ ನಿಮ್ಮ ಮೈಂಡ್ ಸೆಟ್ನಲ್ಲಿ ಕೂತ್ಬಿಟ್ಟಿದೆ ಅದಕ್ಕೆ ಸರ್. ಆದರೆ ನೀವು ಯಾಕೆ ನಿಮ್ಮ ಪಾರಿಜಾತನ ಹುಡುಕಲಿಲ್ಲ? ಆ ಲಾವಣ್ಯ ಹೇಳಿದ್ದು ಅದೆಲ್ಲ ಡೋಂಗಿ ಸರ್. ನನ್ನನ್ನು ನಿಮ್ಮಿಂದ ದೂರ ಮಾಡಿದ್ದು ಅವಳೇ. ನಾನು ಬರೆದ ಲೆಟರ್ನ ತಾನು ಬರ್ತೆ ಅಂತ ಹೇಳಿದಾಳೆ ನಿಮ್ಮ ಹತ್ರ. ಅವಳೊಬ್ಳು ಮೋಸ್ಗಾತಿ ಸರ್, ನಯವಂಚಿಕಿ. ಅವಳನ್ನ ಯಾವತ್ತೂ ನಂಬೇಡಿ ಸರ್. ನಾನೇ ನಿಮ್ಮ ಪಾರಿಜಾತ, ನೀವು ನನ್ನವರು ಸರ್. ನಾನು ನಿಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಇಷ್ಟಕ್ಕೆಲ್ಲ ಕಾರಣ ಅವಳೇ. ಅವಳನ್ನು ಮಾತ್ರ ಸುಮ್ಮನೆ ಬಿಟ್ಬಿಡಿ ಸರ್ ಅಂದ್ಲು ಕೋಪದಿಂದ. ನೀನು ಹೇಳಿದ್ದೆಲ್ಲ ನಿಜಾನಾ? ನೀನೇನ ನನ್ನ ಪಾರಿಜಾತ? ಇಷ್ಟಕ್ಕೆಲ್ಲ ಲಾವಣ್ಯ ಕಾರಣನಾ? ಲಾವಣ್ಯ ಲಾವಣ್ಯ ಕೂಗ್ದ. ಲಾವಣ್ಯ ಹತ್ರ ಬಂದ್ಲು. ಏನಾಯಿತು ಶರತ್ ಅಂದ್ಲು. ಶರತ್ ಕೋಪದಲ್ಲಿ, ನೀನು ನನ್ನ ಪಾರಿಜಾತನ ನನ್ನಿಂದ ದೂರ ಮಾಡ್ದ? ನನ್ನ ಬದುಕಲ್ಲಿ ಆಟ ಆಡ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ ನನ್ನ ಪ್ರೀತಿ ಜೊತೆ ಆಟ ಆಡೋದಕ್ಕೆ ಅಂತ ಕಪ್ಪಾಳಕ್ಕೆ ಒಂದು ಬಾರಿಸ್ದ. ಲಾವಣ್ಯ ಅಮ್ಮ ಅಂತ ಕಿರ್ಚ್ಕೊಂಡು, ಮತ್ತೆ ನೋ ಅಂತ ಜೋರಾಗಿ ಕಿರ್ಚ್ಕೊಂಡು ಬೆಡ್ ಮೇಲಿಂದ ಎದ್ಲು. ತುಂಬ ಗಾಬರಿಯಿಂದ ನಡುಗ್ತಾ, ಇದು ಕನಸ? ಇಷ್ಟೊತ್ತು ನನ್ನ ಕನಸು ಕಾಣ್ತಾ ಇದ್ನಾ? ಛೇ ಅಂತ ಪಕ್ಕದಲ್ಲಿ ಇದ್ದ ಫೋನ್ ತೊಗೊಂಡು ಟೈಮ್ ನೋಡಿದ್ಲು. ಆಗ ಟೈಮ್ ಬೆಳಗಿನ ಜಾವ 4:15 ಆಗಿತ್ತು. ಓ ಗಾಡ್, ಜಸ್ಟ್ ಕನಸು ಕಂಡಿದ್ದಕ್ಕೆ ಇಷ್ಟು ಭಯನಾ? ಇನ್ನೇನಾದರೂ ಶರತ್ಗೆ ನಿತ್ಯನೇ ನಿಜವಾದ ಪಾರಿಜಾತ ಅಂತ ಗೊತ್ತಾದರೆ ನನ್ನನ್ನು... ಓ ನೋ, ಹಾಗಾಗಬಾರ್ದು. ನಿತ್ಯಕ್ಕೆ ಸತ್ಯ ಹೇಳಿ ತಪ್ಪು ಮಾಡಿಬಿಟ್ನಾ ಅಂತ ಏನೇನೋ ಥಿಂಕ್ ಮಾಡ್ತಾ
ಅವಸರದಲ್ಲಿ ಎದ್ಲು, ಹೊರಗೆ ಬಂದ್ಲು. ಶರತ್ ರೂಮ್ ಕಡೆ ಬಂದು ನೋಡಿದ್ಲು. ಶರತ್ ನಿದ್ದೆ ಮಾಡ್ತಾ ಇದ್ದ. ಲಾವಣ್ಯ ಉಫ್ ಅಂತ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ನಿತ್ಯ ರೂಮ್ ಕಡೆ ಬಂದು ನೋಡಿದ್ಲು. ನಿತ್ಯ ಕೂಡ ಪುಟಾಣಿ ಚಿರೋನ ತಪ್ಕೊಂಡು ಮಲಗಿದ್ಲು. ಲಾವಣ್ಯ ಉಫ್, ಇಬ್ಬರು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ಕನಸು ಬಿದ್ದಿದೆ, ನಾಳೆ ನಿಜ ಆಗೋ ಮೊದಲು ಶರತ್ ನನ್ನವನಾಗಬೇಕು ಅಷ್ಟೆ. ಯಾವುದೇ ಕಾರಣಕ್ಕೂ ನಾನು ನಿತ್ಯ ಶರತ್ ಒಂದಾಗೋಗಿ ಬಿಡಲ್ಲ, ಬಿಡಬಾರ್ದು. ಮೊದಲು ಈ ನಿತ್ಯ ಬಾಯಿಗೆ ಲಗಾಮ್ ಹಾಕಬೇಕು. ಆದರೆ ಹೇಗೆ ಶರತ್ತಿಂದ ಅವಳನ್ನ ದೂರ ಇಡೋದು? ಈ ಮನೆಯವರು ಇವಳಿಲ್ಲ ಅಂದರೆ ಸತ್ತೇ ಹೋದ್ರು ಅನ್ನೋ ಹಾಗೆ ಆಡ್ತಾರೆ. ಛೇ ಅಂತ ಪೀಚಾಡ್ತಾ ಅಲ್ಲಿಂದ ತನ್ನ ರೂಮಿಗೆ ಹೋದ್ಲು. ನಿತ್ಯಗೆ ಎಚ್ಚರ ಆಯಿತು. ಸುತ್ತ ತಲೆ ಎದ್ದು ನೋಡಿ, ಯಾರಾದರೂ ಬಂದಿದ್ರಾ? ಯಾರೋ ಮಾತಾಡ್ದಾಗಾಯ್ತಲ್ಲ ಅಂದ್ಕೊಂಡು ಸುಮ್ಮನೆ ಆದ್ಲು. ಇನ್ನು ಲಾವಣಿ ಏನೇನು ಅವಾಂತರ ಮಾಡ್ತಾಳೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.